ಮೊದಲು ಭಾಗವತವನ್ನು ಮುಗಿಸೋಣ. ಭಾಗವತವನ್ನು ಮುಗಿಸುವ ಕ್ರಮ ಹೀಗೆ: ಸಂಕೀರ್ತ್ಯಮಾನೋ ಭಗವಾನ್ ಅನಂತಃ ಶ್ರುತಾನುಭಾವೋ ವ್ಯವಸನಂ ಹಿ ಪುಂಸಾಂ ಪ್ರವಿಶ್ಯ ಚಿತ್ತಂ ವಿಧುನೋತ್ಯಶೇಷಂ ಯಥಾ ತಮೋ ಅರ್ಕಃ ಅಭ್ರಂ ಇವ ಅತಿವಾತಃ. ದೊಡ್ಡದಾದ ಬಿರುಗಾಳಿ ಬೀಸಿದರೆ ಹೇಗೆ ಮೋಡಗಳೆಲ್ಲ ಚಲ್ಲಪಿಲ್ಲಿ ಆಗ್ತವೋ, ಸೂರ್ಯ ಬಂದರೆ ಕತ್ತಲೆಲ್ಲ ಹೋಗ್ತದೋ, ಆ ರೀತಿಯಾಗಿ ಭಗವಂತನ ನಾಮಸ್ಮರಣೆ ಮಾಡಿದ ಮಾತ್ರಕ್ಕೆ ಎಲ್ಲ ಪಾಪಗಳ ಪರಿಹಾರವಾಗ್ತದೆ. ಒಂದು ಮಾತ್ರ ನೆನಪಿಡಿ, ಭಕ್ತಿ ಬೇಕು. ಮುಹುಮಿರಾಮ್ ಬಗಲ್ ಮೇ ಛೂರಿ ನಡೆಯುವುದಿಲ್ಲ. ಭಕ್ತಿ ಬೇಕು. ಅತ್ಯಲ್ಪ ಭಕ್ತಿಯಾದರೂ ಬೇಕು. ಅಷ್ಟೂ ಇಲ್ಲದೆ ಇದ್ದರೆ ಸರ್ವಥಾ ಪಾಪ ಹೋಗುವುದಿಲ್ಲ. ಇದನ್ನು ತಿಳಿರಿ. ಅಭಕ್ತ್ಯೋದಾಹೃತಂ ಕರ್ಮ ನೈವ ಫಲದಾತೃ ಭವಿಷ್ಯತಿ. ಸರ್ವಥಾ ಫಲವನ್ನು ಕೊಡುವುದಿಲ್ಲ, ಶಾಸ್ತ್ರ ಹೇಳುವ ಮಾತು. ಮೃಷಾಗಿರಸ್ತಾಹ ಅಸತೀರಸತ್ಕಥಾ. ಕೆಟ್ಟ ಕೆಟ್ಟ ಕಥೆಗಳು, ಹೊಲಸು ಕಥೆಗಳು, ದೊಡ್ಡವರನ್ನು ನಿಂದೆ ಮಾಡುವ ಕಥೆಗಳು, ಅಶ್ಲೀಲದ ಕಥೆಗಳು. ಏನು ಈ ಕಥೆಗಳನ್ನು ಹೇಳಿ ಕೇಳಿ ಪ್ರಯೋಜನ? ನಕಥ್ಯತೆ ಯದ್ ಭಗವಾನ್ ಅಧೋಕ್ಷಜ. ಪರಮಾತ್ಮ ಅಲ್ಲಿ ಭಗವಂತನ ಗಾನವಿಲ್ಲ, ಸ್ತೋತ್ರವಿಲ್ಲ. ಹಾಗಾದರೆ ಯಾವುದು ಉತ್ತಮ? ತದೇವ ಸತ್ಯಂ ತದುಹೈವ ಮಂಗಲಂ ತದೇವ ಪುಣ್ಯಂ ಭಗವದ್ಗುಣೋದಯಂ. ಯಾವುದು ಭಗವಂತನ ಗುಣಗಳ ಗಾನವನ್ನು ಮಾಡುವ ವಾಕ್ಯವಿದೆಯೋ ಅದು ಶ್ರೇಷ್ಠವಾದಂಥದ್ದು. ಅದು ಸತ್ಯ, ಸಾಧುವಾದದ್ದು, ಮಂಗಲವಾದದ್ದು, ಪುಣ್ಯಪ್ರದವಾದದ್ದು. ತದೇವ ರಮ್ಯಂ ರುಚಿರಂ ನವಂ ನವಂ ತದೇವ ಶಶ್ವನ್ ಮನಸೋ ಮಹೋತ್ಸವಂ. ಅದು ರಮ್ಯವಾದದ್ದು, ಸುಂದರವಾದದ್ದು, ನಿತ್ಯವೂ ಹೊಸದು. ತದೇವ ಶಶ್ವನ್ ಮನಸೋ ಮಹೋತ್ಸವ. ಅದು ನಮ್ಮ ಶೋಕಾರಣವನ್ನು ನಾಶ ಮಾಡುವಂಥದ್ದು. ಎಲ್ಲಿ ಭಗವಂತನ ಉತ್ತಮ ಶ್ಲೋಕನಾದ ಪರಮಾತ್ಮನ ಯಶಸ್ಸು ಗೀತವಾಗುತ್ತೋ ಅದು ಶ್ರೇಷ್ಠವಾದದ್ದು. ನಯದ್ವಚಶ್ಚಿತ್ರಪದಂ ಹರೇರವಿಶೋ. ಇದು ಮೊದಲು ಬಂದಿದೆ, ಮತ್ತೆ ಇಲ್ಲಿ ಹೇಳ್ತಾರೆ. ಬಹಳ ಸುಂದರವಾದ ಸಾಹಿತ್ಯ, ಅದರಲ್ಲಿ ದೇವರ ಹೆಸರೇ ಇಲ್ಲ, ಭಗವಂತನ ಗುಣಗಾನವೇ ಇಲ್ಲ. ಅಂಥ ಸಾಹಿತ್ಯ ಅದು ಕೇವಲ ಕಾಕ ಸಾಹಿತ್ಯ. ಕಾಗೆಗೆ ರುಚಿಯಾಗುವ, ಕ್ಷುದ್ರ ಜೀವರಿಗೆ ಜನರಿಗೆ ರುಚಿಯಾಗುವ, ತಾಮಸರಿಗೆ ಪ್ರೀತಿಯಾಗುವ ಆ ಸಾಹಿತ್ಯ. ಅಂಥ ಸಾಹಿತ್ಯವನ್ನು ಓದಿ ಹಾಳು ಮಾಡಿಕೊಳ್ಳಬೇಡಿ. ಪ್ರತಿ ಶ್ಲೋಕದಲ್ಲಿ ಆ ಶ್ಲೋಕ ಚೆನ್ನಾಗಿರಲಿ ಬಿಡಲಿ, ಭಗವಂತನ ನಾಮ ಪರಮಾತ್ಮನ ಗುಣಗಾನ ಇದ್ದರೆ ಅದು ನಮ್ಮ ದುಃಖವನ್ನು, ಶೋಕವನ್ನು, ಪಾಪವನ್ನು ನಾಶ ಮಾಡ್ತದೆ. ಅಂಥ ಭಗವಂತನ ಸ್ತೋತ್ರ ಮಾಡುವ ಸಾಹಿತ್ಯವನ್ನೇ ಓದಬೇಕು, ಗಾನ ಮಾಡಬೇಕು. ಪರಮಾತ್ಮನಿಗೆ ನಾವು ಜ್ಞಾನವನ್ನು ಭಕ್ತಿ ಸಹಿತವಾಗಿದ್ದರೆ ಮಾತ್ರ ಮೋಕ್ಷಜನಕ ಎಂದು ಹೇಳ್ತೇವೆ. ಭಕ್ತಿ ಸಹಿತವಾಗದೇ ಇದ್ದರೆ ಜ್ಞಾನವೂ ಮೋಕ್ಷಜನಕವಲ್ಲ, ಅಂದರೆ ಅಪರೋಕ್ಷ ಜ್ಞಾನದ್ವಾರ. ಹಾಗಿರುವಾಗ ಕರ್ಮಗಳು ಪರಮಾತ್ಮನಿಗೆ ಸಮರ್ಪಿತವಾಗದೇ ಇದ್ದರೆ, ಕರ್ಮಗಳನ್ನು ಭಕ್ತಿಯಿಂದ ಮಾಡದೇ ಇದ್ದರೆ ಏನು ಪ್ರಯೋಜನ? ಆದ್ದರಿಂದ ಪರಮಾತ್ಮನ ಪಾದಾರವಿಂದಗಳ ಅವಿಸ್ಮೃತಿ ಎಂದೆಂದಿಗೆ ಬರಬಾರದು. ಸದೈವ ಭಗವಂತನ ಪಾದಾರವಿಂದಗಳ ಸ್ಮರಣ. ಪರಮಾತ್ಮ ಸರ್ವೋತ್ತಮ, ಪರಮಾತ್ಮ ಅನಂತ ಗುಣಪೂರ್ಣ, ಪರಮಾತ್ಮ ದೋಷ ದೂರ, ಭಗವಂತ ಜಗಜ್ಜನ್ಮಾದಿ ಕಾರಣ, ಸರ್ವಸ್ವತಂತ್ರ, ಸರ್ವಸ್ವಾಮಿ, ದಯಾನಿಧಿ, ಬಿಂಬರೂಪಿ, ಸರ್ವಕರ್ಮ ಪ್ರೇರಕ. ಅವನೇ ಎಲ್ಲ ಕರ್ಮ ಫಲಪ್ರದ, ಎಲ್ಲವನ್ನು ಮಾಡುವವನು ಅವನೇ ಇತ್ಯಾದಿಯಾಗಿ ಅವಶ್ಯವಾಗಿ ತಿಳಿಬೇಕು. ನೆನಪಿನಿಂದ ಪರಮಾತ್ಮನನ್ನು ಅವಶ್ಯವಾಗಿ ಸ್ಮರಣೆ ಮಾಡಬೇಕು. ಸ್ವಸುಖ ನಿವೃತ್ತ ಚೇತಾ ತದ್ಯುದಸ್ತನ್ಯ ಭಾವೋಪ್ಯಜಿತ ರುಚಿರ ಲೀಲಾಕೃಷ್ಟ ಸಾರಸ್ತದೀಯಂ ವ್ಯತನುತ ಕೃಪಯಾ ಯಸ್ತತ್ವದೀಪಂ ಪುರಾಣಂ ತಂ ಅಖಿಲ ವರ್ಜಿನಘ್ನಂ ವ್ಯಾಸಸೂನಂ ನತೋಸ್ಮಿ. ಪುನಃ ಗ್ರಂಥದ ಕೊನೆಯಲ್ಲಿ ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ. ಶುಕಾಚಾರ್ಯರಿಗೆ ಎಂಥ ಗುರುಗಳು ಶುಕಾಚಾರ್ಯರು! ನಿಸ್ಪೃಹ ತಮರು, ಶುದ್ಧ ಜೀವನ, ಪವಿತ್ರವಾಗಿರತಕ್ಕಂತಹ ಜ್ಞಾನ. ಇಂಥ ಮಹಾನುಭಾವರು ನನಗೆ ಉಪದೇಶ ಮಾಡಿದ್ದಾರೆ. ಎಂಥ ನನ್ನದು ಭಾಗ್ಯ, ಇಂಥ ದೊಡ್ಡ ಭಾಗ್ಯವನ್ನು ಪಡೆದ ನಾನೇ ಧನ್ಯ ಇತ್ಯಾದಿಯಾಗಿ ತನ್ನನ್ನು ತಾನು ಹೇಳಿಕೊಳ್ತಾನೆ. ಭಗವಂತನ ಸ್ತೋತ್ರವನ್ನು ಮಾಡ್ತಾರೆ. ಹೀಗೆ ಕಲಿಮಲ ಸಂಸ್ಕೃತಿ ಅಥವಾ ಸಂಹೃತಿ ಕಾಲನೋ ಖಿಲೇಶೋ ಹರಿರಿತರತ್ರ ನಗೀಯತೆ ಹ್ಯವೀಕ್ಷಣಂ
ಇಹತು ಪುನರ್ಭಗವಾನ್ ಅಶೇಷ ಮೂರ್ತಿ ಪರಿಪಠಿತೋ ಅನುಪದಂ ಕಥಾ ಪ್ರಸಂಗೈ. ಮಾತು ಮಾತಿಗೆ ಭಗವಂತನ ಕಥೆಯನ್ನು, ಭಗವಂತನ ಗುಣಗಾನವನ್ನು, ಭಗವಂತನ ಮಹಿಮೆಯನ್ನು ಹೇಳಿದ್ದಾಗಿದೆ. ಆದ್ದರಿಂದ ಈ ಭಾಗವತ ಕಲಿಯುಗದ ಮಲವನ್ನು, ದೋಷವನ್ನು, ಕಲ್ಮಶವನ್ನು ಕಿತ್ತಾಕಿ ನಾಶ ಮಾಡಿ ಶುದ್ಧಗೊಳಿಸುವಂಥ ಇಂಥ ಉತ್ತಮವಾದಂತಹ ಗ್ರಂಥವಿಲ್ಲ. ನಾನು ಹೇಳಿದ್ದೇನೆ ಹಾಗೆ ಭಾರತ ಇದಕ್ಕಿಂತಲೂ ಉತ್ತಮವಾಗಿದ್ದರೂ ಕೂಡ ನಮಗಧಿಕಾರವಿಲ್ಲ. ಅದರಿಂದ ಪೂರ್ಣ ಪ್ರಮಾಣದ ಲಾಭ ನಮಗೆ ಅದರಿಂದ ಆಗುವುದಿಲ್ಲ. ನಮಗಾಗುವುದು ಭಾಗವತದಿಂದ. ಆದ್ದರಿಂದ ಭಾಗವತವೇ ನಮಗೆ ಶ್ರೇಷ್ಠವಾದ ಹೈ ವೋಲ್ಟಿನ ಎಲೆಕ್ಟ್ರಿಸಿಟಿಯಿಂದ ಡೈರೆಕ್ಟಾಗಿ ನಾವು ಸಣ್ಣ ಬಲ್ಬ್ ಹಚ್ಚುತ್ತೇವೆ ಅಂದರೆ ಒಡೆದೋಗುತ್ತೆ. ಹಾಗೆ ಮಹಾಭಾರತದನ್ನೇ ನಾವು ಓದಿ ನಾವು ತಿಳಿತೇವೆ ಅಂತಂದರೆ ನಮ್ಮ ಯೋಗ್ಯತೆ ಅಲ್ಪ, ಭ್ರಷ್ಟರಾಗ್ತೇವಲ್ಲ, ಧ್ಯಾನವೇ ಇಲ್ಲದೆ ಒದ್ದಾಡಿ ಹೋಗ್ತೇವೆ. ಹಾಗಾಗಬಾರದು ಎನ್ನುವುದಕ್ಕಾಗೇನೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಶ್ರೀಮದಾಚಾರ್ಯರಿಗೆ ವೇದವ್ಯಾಸದೇವರು ಭಾರತ ತಾತ್ಪರ್ಯ ನಿರ್ಣಯವನ್ನು ಬರೆ ಅಂತ ಹೇಳಿಕೊಟ್ಟು ರಚನೆ ಮಾಡಿಸಿದ್ದು. ಆದ್ದರಿಂದ ಅಂಥ ಗ್ರಂಥ ಶ್ರೀಮದ್ಭಾಗವತ ಪಾಪವನ್ನು ಪರಿಹಾರ ಮಾಡುವಂತಹದ್ದು. ಇಂಥ ಉತ್ತಮವಾಗಿರುವಂತಹ ಗ್ರಂಥ ಉಪಚಿತ ನವಶಕ್ತಿಭಿ ಸ್ವಾತ್ಮನಿ ಉಪರಿಚಿತ ಸ್ಥಿರ ಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರ ಧಾಮ್ನೆ ಸುರ ಋಷಭಾಯ ನಮಃ ಸನಾತನಾಯ. ಆ ಭಗವಂತನಿಗೆ ನಮಸ್ಕಾರ. ಭವೇ ಭವೇ ಯಥಾ ಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ದೇವೇಶ ನಾಥಸ್ತನ್ನೋ ಯತಃ ಪ್ರಭೋ ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಶನೋ ದುಃಖ ಶಮನಃ ತಂ ನಮಾಮಿ ಹರಿಂ ಪರಂ. ಪರಮಾತ್ಮ ಜನ್ಮ ಜನ್ಮಗಳಲ್ಲಿ ಕ್ಷಣ ಕ್ಷಣಕ್ಕೆ ನಮಗೆ ಭಕ್ತಿ ಬೆಳೆಯುವಂತೆ ಮಾಡು ಸ್ವಾಮಿ. ಇನ್ನೇನು ಬೇಕಾಗಿಲ್ಲ. ಏನು ಬೇಕಾಗಿದೆ? ಪರೀಕ್ಷಿದ್ರಾಜ ಶುಕಾಚಾರ್ಯರಿಗೆ 2 ಕಾಸು ದಕ್ಷಿಣೆ ಕೊಡಲಿಲ್ಲ, ಸಾಷ್ಟಾಂಗ ನಮಸ್ಕಾರ ಹಾಕಿದ. ಸ್ವಾಮಿ, ನೀವು ಮಾಡಿದ ಉಪಕಾರಕ್ಕೆ ನಾನೇನು ದಕ್ಷಿಣೆ ಕೊಡಲ? ದಕ್ಷಿಣೆ ಕೊಟ್ಟು ನಿಮ್ಮನ್ನು ಸಂತೋಷಗೊಳಿಸಲ? ಏನಾಗುತ್ತೆ? ಏನೂ ಆಗುವುದು. ಅಂಥ ಶುಕಾಚಾರ್ಯರು. ಆ ಗ್ರಂಥವನ್ನು ನಾವು ಹೇಳುವಾಗ ನಾವು ದಕ್ಷಿಣೆಯನ್ನು ತೆಗೆದುಕೊಳ್ತೇವೆ. ರಾಯರು ಬಡತನದಲ್ಲಿ ಕಾಲ ಕಳೆದರೆ ಅವರ ಬೃಂದಾವನಕ್ಕೆ ಬಂಗಾರದ ಕವಚ ಮಾಡಿ ಭಾರಿ ಹಸ್ತೋದಕ ಮಾಡಿ ನಾವು ಊಟ ಮಾಡುವಂತೆ. ಅಂಥ ಮಹಾನುಭಾವರು ಅವರು ಆ ಜ್ಞಾನವನ್ನು ಕೊಟ್ಟದ್ದಕ್ಕೆ ಇಂಥ ಉತ್ತಮವಾದ ಸರ್ವೋತ್ಕೃಷ್ಟವಾದ ಜ್ಞಾನ. ಪ್ರತಿ ವಾಕ್ಯದಲ್ಲೂ ಭಗವಂತನ ಸ್ಮರಣೆ, ವೈರಾಗ್ಯಕ್ಕೆ ಬೇಕಾದ ಉಪದೇಶ, ಜ್ಞಾನದ ಅಭಿವೃದ್ಧಿಗೆ ಬೇಕಾದಂತಹ ಮಾತುಗಳು, ಇವುಗಳನ್ನೆಲ್ಲ ತಿಳಿಸಿದ ಅದ್ಭುತವಾದಂತಹ ಆ ಶೌನಕಾದಿ ಋಷಿಗಳು ಹೇಳಿದರು, ಸೂತಾಚಾರ್ಯರು ಕೇಳಿದರು. ಸೂತಾಚಾರ್ಯರು ಹೇಳಿದರು, ಶೌನಕಾದಿಗಳೆಲ್ಲ ಶ್ರವಣ ಮಾಡಿದರು, ಸಂಪೂರ್ಣವಾಗಿ ಕಥಾಶ್ರವಣ ಮಾಡಿದರು. ಶುಕಾಚಾರ್ಯರು ಹೇಳಿದರು, ಪರೀಕ್ಷಿದ್ರಾಜ ಶ್ರವಣ ಮಾಡಿದ. ಪರೀಕ್ಷಿದ್ರಾಜ ಪ್ರಶ್ನೆ ಕೇಳಿದ, ಅದನ್ನೆಲ್ಲ ವಿವರಿಸಿ ಶುಕಾಚಾರ್ಯರು ಉತ್ತರ ಕೊಟ್ಟರು. ಇದೆಲ್ಲದಕ್ಕೂ ಮೂಲ ಪ್ರವರ್ತಕರಾಗಿ ಭಗವಾನ್ ವೇದವ್ಯಾಸದೇವರು. ಎಂಥ ಅದ್ಭುತವಾದದ್ದು! ಈ ಗ್ರಂಥವನ್ನು ತಿಳಿದುಕೊಳ್ಳುವ ಯೋಗ್ಯತೆ ಇದು ಬಹಳ ಕಷ್ಟ. ಅಂಥ ಗ್ರಂಥವನ್ನು ಏನೋ ಪ್ರಯತ್ನ ಮಾಡಿ 1-2 ಅಕ್ಷರ ಕಮ ಅಂತಂತಾರಲ್ಲ, ಹಾಗೆ ಅಕ್ಷರ ಎತ್ತಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋದು. ಆ ಪ್ರಯತ್ನವನ್ನು ಮಾಡಿ ತಿಳಿದುಕೊಂಡು ಹೇಳಿದ ಈ ಭಾಗವತವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ವೈಯಾಸಿಕ್ಯಾಂ ಅಷ್ಟಾದಶ ಸಾಹಸ್ರ್ಯಾಂ ಪಾರಮಹಂಸ್ಯಾಂ ಸಂಹಿತಾಯಾಂ 12 ಸ್ಕಂಧೆ 12ೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ಇದು ಶ್ರೀಮದ್ಭಾಗವತ. ಇದನ್ನು ಮಂಗಲವನ್ನು ಮಡಿಯಲ್ಲಿ ನಾವು ದೇವರ ಪೂಜಾ ಕಾಲದಲ್ಲಿ ಕೊನೆಯ ಶ್ಲೋಕವನ್ನಂದು ಪರಮಾತ್ಮನಿಗೆ ಹೂವನ್ನು, ತುಳಸಿಯನ್ನು ಸಮರ್ಪಣೆ ಮಾಡಿ ನೈವೇದ್ಯವನ್ನು ಮಾಡಿ ಇದರ ಪೂಜೆಯನ್ನು ಮಾಡಿ ಮಂಗಲವನ್ನು ಮಾಡಬೇಕು. ಆಗ ಮಾಡೋಣ. ಇಂಥ ಅದ್ಭುತವಾದ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದ ಮಹಾ ಆಚಾರ್ಯರು ಭಗವತ್ಪಾದಾಚಾರ್ಯರು ಶ್ರೀಮದ್ ಆನಂದ ತೀರ್ಥರು. ಶ್ರೀಮದ್ ಆನಂದ ತೀರ್ಥರ ವಿಷಯದಲ್ಲಿ ಹೇಳುವುದಕ್ಕೆ ಯಾರಿಗೆ ಯೋಗ್ಯತೆ ಇಲ್ಲ. ಸಂಸ್ತವೇ ನಾಸ್ಮಿ ಶಕ್ತಃ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳಿದರು. ಇನ್ನು ನಾವೇನು ವರ್ಣನೆ ಮಾಡ್ತೇವೆ? ಅಂಥ ಮಹಾನುಭಾವರು ಜಗತ್ತಿನೊಳಗೆ ಅತ್ಯದ್ಭುತವಾದ ಜ್ಞಾನ, ಧರ್ಮ, ವೈರಾಗ್ಯ, ಐಶ್ವರ್ಯ ಇದ್ದವರು ಯಾರಾದರೂ ಇದ್ದರೆ ಅದು ವಾಯುದೇವರು, ಬ್ರಹ್ಮದೇವರು. ಅಂಥ ಸಾಮರ್ಥ್ಯ, ಅಂಥ ಜ್ಞಾನ.
ಅವರು ಆಡಿದ ಒಂದೊಂದು ಅಕ್ಷರವೂ ಮಹಾರಹಸ್ಯ, ದೊಡ್ಡ ಜ್ಞಾನ, ಉತ್ತಮವಾದ ಭಕ್ತಿ ಪ್ರಚೋದಕವಾದ ನಿರ್ಣಾಯಕವಾದ ಮಾತುಗಳು. 2 ಶಬ್ದ ಅಂದರೆ ಒಂದು ನಿಧಿ, 2 ಶಬ್ದ ಅಂದರೆ ಒಂದು ನಿಧಿ, ಅಷ್ಟು ಸುಂದರವಾಗಿ ಹೇಳ್ತಾರೆ. ಅದನ್ನು ತಿಳಿದುಕೊಳ್ಳುವುದಕ್ಕೆ ಹೇಳುವುದಕ್ಕೆ ಟೀಕಾಕೃತ್ಪಾದರು, ಪದ್ಮನಾಭ ತೀರ್ಥರು ಅಂಥವರಿಗೆ ಸಾಧ್ಯವೇ ಹೊರತು ನಮ್ಮಂಥ ಬಾಲಿಶರಿಗೆ ಆ ಪುಸ್ತಕವನ್ನು ಹಿಡಿಯೋದಕ್ಕೂ ಅಧಿಕಾರವಿಲ್ಲ. ಎಷ್ಟು ಪುಣ್ಯ ಬೇಕು, ಎಷ್ಟು ತಪಸ್ಸು ಬೇಕು, ಎಷ್ಟು ಯೋಗ್ಯತೆ ಬೇಕು. ಆದರೂ ಶಾಸ್ತ್ರ ಹೇಳಿದೆ ಓದಬೇಕು ಅಂತ. ಆದ್ದರಿಂದ ಗುರುಮುಖದಿಂದ ಏನೋ 1-2 ಅಕ್ಷರ ಓದಿದ್ದನ್ನು ತಿಳಿಯುವ ಪ್ರಯತ್ನವನ್ನು ಮಾಡಿದ್ದೇವೆ. ಟೀಕಾಕೃತ್ಪಾದಾದಿ ಮಹಾಜ್ಞಾನಿಗಳು ಶ್ರೀಮದಾಚಾರ್ಯರ ಗ್ರಂಥವನ್ನು ವ್ಯಾಖ್ಯಾನ ಮಾಡಿ ನಾವು ಧನ್ಯರಾದೆವು ಅಂತ ಅವರು ಅನ್ಕೋತಾರೆ. ಅಂಥ ಟೀಕಾಕೃತ್ಪಾದರ ಗ್ರಂಥಗಳಿಗೆ, ಟೀಕಾಕೃತ್ಪಾದರು ಭಾಗವತಕ್ಕೆ ಏನು ಬರಲಿಲ್ಲ, ಆದರೆ ಟೀಕಾಕೃತ್ಪಾದರು ತಮ್ಮ ಗ್ರಂಥದಲ್ಲಿ ಮಾಡಿಕೊಟ್ಟ ನಿರ್ಣಯಗಳು ಇಲ್ಲದೆ ಹೋದರೆ ಈ ಭಾಗವತದಲ್ಲಿಯ 5 ಶ್ಲೋಕವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅಂಥ ವಿಚಿತ್ರವಾಗಿರುವಂಥ ನಾನು ಹೇಳಿದ ಮಾತು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಟೀಕಾಕೃತ್ಪಾದರು ಭಾಗವತಕ್ಕೆ ವ್ಯಾಖ್ಯಾನ ಮಾಡಿಲ್ಲ, ಆದರೆ ಭಾಗವತ ವ್ಯಾಖ್ಯಾನವನ್ನು ಯಾರೇ ಮಾಡಲಿ ಅಂದಿನಿಂದ ಇಂದಿನವರೆಗೆ ಟೀಕಾಕೃತ್ಪಾದರು ಮಾಡಿಕೊಟ್ಟ ವ್ಯಾಖ್ಯಾನವನ್ನು ಅನುಸರಿಸಿದರೆ ಭದ್ರವಾಗಿರ್ತದೆ. ದೇಹಾತ್ಮ ವಿವೇಕಾದಿಗಳ ವಿಷಯದಲ್ಲಿ ಭಾಳ ವಿಚಿತ್ರವಾಗಿರತಕ್ಕಂಥದ್ದು. ಅದೆಲ್ಲ ಬೇಕಾದಷ್ಟು ಮಾತುಗಳು ಈಗೆಲ್ಲ ಹೇಳಬಾರದು, ಹೇಳಲಿಕ್ಕೆ ಹೊತ್ತಿಲ್ಲ. ಭಾಳ ವಿಚಿತ್ರವಾದದ್ದು. ಟೀಕಾಕೃತ್ಪಾದರು ಒಂದು ತತ್ವವನ್ನು ನಿರ್ಣಯ ಮಾಡಿಕೊಟ್ಟು ರೇಖೆ ಗೆ ಎಳೆದರು ಅಂದರೆ ಮುಗಿದೋಯ್ತು, ಅದು ನಿರ್ಣಯ. ಹಾಗಾಗಿ ಟೀಕಾಕೃತ್ಪಾದರ ಉಪಕಾರವನ್ನು ಆ ಗ್ರಂಥಾದಿಗಳನ್ನು ಓದಿದಾಗ ಪೂರ್ಣವಾಗಿ ಪಡೆದವ ಭಾಗವತದಲ್ಲಿ ತತ್ವದ ವಿಷಯದಲ್ಲಿ ತಲೆಕೆಡಿಸಿಕೊಳ್ಳುವ ಪ್ರಶ್ನೆ ಬರುವುದಿಲ್ಲ. ನಿರ್ಣಯ ಆಗೋಗಿದೆ. ಬ್ರಹ್ಮಸೂತ್ರ, ಭಾಷ್ಯ, ಅನುವ್ಯಾಖ್ಯಾನಾದಿಗಳು, ಗೀತಾದಿಗಳು, ಅದರ ಭಾಷ್ಯಾದಿಗಳು, ಅದಕ್ಕೆ ಟೀಕಾಕೃತ್ಪಾದರ ಸುಧಾ, ತತ್ವಪ್ರಕಾಶಿಕ, ಪ್ರಮೇಯ ದೀಪಿಕಾ, ನ್ಯಾಯದೀಪಿಕಾ ಮುಂತಾದ ವ್ಯಾಖ್ಯಾನಗಳು ಆಗೋಗಿವೆ. ಅಲ್ಲೆಲ್ಲ ನಿರ್ಣಯವಾಗಿದೆ. ಆ ನಿರ್ಣಯವನ್ನು ಇಲ್ಲಿ ಅಪ್ಲೈ ಮಾಡೋದಷ್ಟೇ. ಶ್ರಮವಿರುವುದಿಲ್ಲ, ಎಲ್ಲ ನಿರ್ಣಯ ಆಗೋಗಿದೆ. ಅಂಥ ದೊಡ್ಡ ಕೆಲಸವನ್ನು ಮಾಡಿದ್ದು ಟೀಕಾಕೃತ್ಪಾದ, ಮರಿಬಾರದು. ಅಂಥ ಟೀಕಾಕೃತ್ಪಾದರ ಅವರ ಶಿಷ್ಯರು ಎಂದು ಪ್ರಖ್ಯಾತವಾದ ಅವರ ಸಮಕಾಲದಲ್ಲಿರುವಂತಹ ವಿಜಯಧ್ವಜ ತೀರ್ಥರು, ಏನು ಸುಂದರವಾದ ವ್ಯಾಖ್ಯಾನ. ಅನಂತ ತೀರ್ಥರು, ಯಾದವೇಂದ್ರ ತೀರ್ಥರು ಬರೆದಿದ್ದಾರೆ ಅಂತ ಕೇಳ್ತೇವೆ. ಕೆಲವು ಭಾಗ ಉಪಲಬ್ಧವಾಗಿದೆ, ಪೂರ್ಣವಾಗಿ ಉಪಲಬ್ಧವಾಗಿಲ್ಲ. ಆಗಬೇಕು, ಅದು ನಮ್ಮ ಭಾಗ್ಯದಿಂದ ಆಗಬೇಕಾದದ್ದು. ವಿಜಯಧ್ವಜರು ಅವುಗಳನ್ನು ಅನುಸರಿಸಿಕೊಂಡು ಸುಂದರವಾದ ವ್ಯಾಖ್ಯಾನವನ್ನು ಪದರತ್ನಾವಲಿ ಎಂಬುದಾಗಿ 12 ಸ್ಕಂಧಕ್ಕೆ ಬರೆದು ಇವತ್ತು ಉಪಲಬ್ಧವಾದ, ಅರ್ಥಾತ್ ಮುದ್ರಿತವಾಗಿ ನಮ್ಮೆಲ್ಲರ ಕೈಗೆ ಸಿಗುವ 12 ಸ್ಕಂಧದ ಒಂದು ವ್ಯಾಖ್ಯಾನ ಅಂದರೆ ವಿಜಯಧ್ವಜರ ವ್ಯಾಖ್ಯಾನ. ಅದ್ಭುತವಾದ ವ್ಯಾಖ್ಯಾನ, ಸರ್ವರಿಗೂ ಉಪಜೀವ್ಯ. ಸುಧೀಂದ್ರ ತೀರ್ಥರಿಗಾಗಲಿ, ಯಾದವಾರ್ಯರಿಗಾಗಲಿ, ಮುಂದಿನ ಯಾವ ಟಿಪ್ಪಣಿಕಾರರು, ಸತ್ಯಧರ್ಮ ತೀರ್ಥರು, ಯಾರಿಗೂ ವಿಜಯಧ್ವಜರು ಉಪಜೀವ್ಯ. ಅಂಥ ಮಹಾನುಭಾವರು ಅವರು ವ್ಯಾಖ್ಯಾನವನ್ನು ಮಾಡಿ ಪರಮಾನುಗ್ರಹವನ್ನು ಮಾಡಿದ್ದಾರೆ. ಮರೆಯುವಂತಿಲ್ಲ. ಅವರ ಪಾದಗಳಿಗೆ ನಮ್ಮ ತಲೆ ಸಾವಿರ ಸಲ ಆ ನಮಸ್ಕಾರವನ್ನು ಸಲ್ಲಿಸಬೇಕು. ಅವರ ಅನುಗ್ರಹ ನಮ್ಮ ಮೇಲೆ ಆಗಬೇಕು ಪ್ರಾರ್ಥನೆ ಮಾಡ್ತೇವೆ. ಅದಾದ ತರುವಾಯ ಅನೇಕ ಮಹನೀಯರು ಹೇಳಿದರೆ ಭಾಗವತಕ್ಕೆ ವ್ಯಾಖ್ಯಾನವನ್ನು ಮಾಡಿರಬಹುದು, ಮಾಡದೇ ಇರಬಹುದು. ಅವರವರು ವ್ಯಾಸರಾಜರು ಮಾಡಿಕೊಟ್ಟ ನಿರ್ಣಯಗಳು ಭಾಗವತಕ್ಕೆ ಎಷ್ಟು ಉಪಕಾರಕವಾಗಿದೆ ಇದು ನಮಗೆ ಗೊತ್ತು. ಆದ್ದರಿಂದ ವ್ಯಾಸರಾಜರು, ವಾದಿರಾಜರು, ವಿಜೇಂದ್ರ ಸ್ವಾಮಿಗಳು, ರಘುತ್ತಮ ತೀರ್ಥರು, ವಿದ್ಯಾಧೀಶರು, ವೇದವ್ಯಾಸರು, ಸತ್ಯವ್ರತ ತೀರ್ಥರು, ಸತ್ಯನಿಧಿ ತೀರ್ಥರು, ರಾಘವೇಂದ್ರ ಸ್ವಾಮಿಗಳು, ಸುಧೀಂದ್ರ ತೀರ್ಥರು ಭಾಗವತದ ಏಕಾದಶ ಸ್ಕಂಧಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ರಾಘವೇಂದ್ರ ಸ್ವಾಮಿಗಳವರು ಎಷ್ಟು ಸುಂದರವಾದ ಲಲಿತವಾದ ವ್ಯಾಖ್ಯಾನಗಳು. ಬೇರೆ ಬೇರೆ ಗ್ರಂಥಗಳಿಗೆ 52 ಗ್ರಂಥ ಮಹಾಗ್ರಂಥಗಳನ್ನು ಬರೆದುಕೊಟ್ಟ ಪರಮಾನುಗ್ರಹ ಮಾಡಿದ ರಾಘವೇಂದ್ರ ಸ್ವಾಮಿ. ಬರೀ ಪವಾಡ ಪುರುಷರು ಅಂತ ತಿಳಿಬೇಡಿ ದಯವಿಟ್ಟು. ಅಂಥ ಮಹಾನುಭಾವರು. ಹೀಗೆ ಸತ್ಯನಾಥರು, ಸತ್ಯಾಭಿನವರು ವ್ಯಾಖ್ಯಾನವನ್ನು ಬರೆದಿದ್ದಾರೆ ಭಾಗವತಕ್ಕೆ, ದುರ್ಘಟ ಪ್ರಕಾಶಿಕ ಇತ್ಯಾದಿಯಾಗಿ. ಹೀಗೆ ದೊಡ್ಡ ಪರಂಪರೆ.
ಸತ್ಯಬೋಧರು, ಸತ್ಯಸಂಧರು, ಸತ್ಯವರರು, ಸತ್ಯಧರ್ಮರು. ಅದಂತೂ ಮಹಾ ಜಟಿಲವಾದ ವ್ಯಾಖ್ಯಾನ, ಅದ್ಭುತವಾದ ಪಾಂಡಿತ್ಯ. ಎಷ್ಟು ಕೋಶಗಳು, ಎಷ್ಟು ಸರ್ವಮೂಲಗಳ ಉದಾಹರಣೆಗಳು, ಪುರಾಣಗಳ ಉದಾಹರಣೆಗಳು, ವೇದ ಭಾಗದಲ್ಲಿರುವ ಮಕ್ಕೆಗಳ ಉದಾಹರಣೆಗಳು. ಒಂದೇ ಎರಡೇ ಮೂರೇ, ಚೇ 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 ಅವರ ಪಾಂಡಿತ್ಯಕ್ಕೆ ಇತಿಮಿತಿಗಳೇ ಇಲ್ಲ. ಅವರು ಓದದೇ ಇದ್ದ ಗ್ರಂಥಗಳೇ ಇಲ್ಲ. ಅಂಥ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ವ್ಯಾಖ್ಯಾನ, ಆ ಪರಂಪರೆಯಲ್ಲಿ ಎಲ್ಲ ಗುರುಗಳ ವಿಶೇಷವಾದ ಅನುಗ್ರಹ. ವ್ಯಾಸತತ್ವಜ್ಞರು ಬಂದನೆಂದಿನಿ ಅಂತ ಬರೆದಿದ್ದಾರೆ, ಚಟ್ಟಿ ಆಚಾರ್ಯರು ಬರೆದಿದ್ದಾರೆ, ಲಿಂಗೇರಿ ಆಚಾರ್ಯರು ಬರೆದಿದ್ದಾರೆ. ಇವರೆಲ್ಲ ಆಚಾರ್ಯ ವೇದೇಶ ತೀರ್ಥರ ಶಿಷ್ಯರಾದ ಪದಾರಾಧಕರಾಗಿರುವ ಯಾದವಾರ್ಯರು ಅದ್ಭುತವಾದ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಮಹಾಬುದ್ಧಿಶಾಲಿಗಳು. ಸಣ್ಣ ವಯಸ್ಸಿನಿಂದ ಅಧ್ಯಯನವಾಗಲಿಲ್ಲ. ಇವತ್ತು ಅವರ ಆರಾಧನೆ ಪವಿತ್ರವಾದ ಆರಾಧನೆ. ಪ್ರೋಷ್ಠಪದಿ ಭಾದ್ರಪದ ಮಾಸ ಶುಕ್ಲಪಕ್ಷ ಪ್ರತಿಪದೆಯಿಂದ ಹುಣ್ಣಿಮೆಯವರೆಗೆ. ಇವತ್ತು ಹುಣ್ಣಿಮೆ, ಇವತ್ತು ಅವರ ಯಾದವಾರ್ಯರು ಕಾಲವಾದ ದಿನ, ಯಾದವಾರ್ಯರ ಆರಾಧನೆ. ಎಂಥ ಯಾದವಾರ್ಯರು, ಏನು ಮಹಾನುಭಾವರು. ಚಿಕ್ಕ ವಯಸ್ಸಿನಲ್ಲಿ ಶಾಸ್ತ್ರವನ್ನು ಓದಲಿಲ್ಲ. ಸಂಧ್ಯಾವಂದನಾದಿಗಳು ಹಿಂದಿನ ಕಾಲದಲ್ಲಿ ರೂಢಿ ಇತ್ತು, ಹಾಗಾಗಿ ಚೆನ್ನಾಗಿ ಶುದ್ಧ ಸದಾಚಾರಿಗಳಾಗಿದ್ದರೂ ಶಾಸ್ತ್ರಾಧ್ಯಯನ ಮಾಡಿರಲಿಲ್ಲ. ಶಾಸ್ತ್ರಾಧ್ಯಯನವನ್ನು ಮಾಡುವುದಕ್ಕೆ ಆರಂಭ ಮಾಡಿದ್ದೇ ಪ್ರಾಯ 28, 30, 40 ವರ್ಷಕ್ಕೆ ಮಾಡಿದರು. ವೇದೇಶ ತೀರ್ಥರು ಅಣ್ಣ ತಮ್ಮ ಯಾದವಾರ್ಯ, ಯಾದಪ್ಪ ನಾಯಕ, ಕೃಷ್ಣಪ್ಪ ನಾಯಕ, ಸೀನಪ್ಪ ನಾಯಕ, ಅವರಿಬ್ಬರು ಅಧ್ಯಯನವನ್ನು ಮಾಡುವುದಕ್ಕೆ ಹೋದರು. ತತ್ರಾಪಿ ಯಾದವಾರ್ಯರು ಕಾಶಿಗೆ ಹೋಗಿ ಅಧ್ಯಯನ ಮಾಡಿಕೊಂಡು ಬಂದರು. ತರ್ಕಶಾಸ್ತ್ರವನ್ನು ವಿಶೇಷವಾಗಿ ಕಾಶಿಗೆ ಹೋಗಿ ಅಧ್ಯಯನ ಮಾಡಿಕೊಂಡು ಬಂದರು. ವೇದೇಶ ತೀರ್ಥರ ಹತ್ರ ವೇದಾಂತವನ್ನು ಅಧ್ಯಯನ ಮಾಡಿ. ವೇದೇಶ ತೀರ್ಥರಿಗೆ ಇನ್ನೊಂದಿಲ್ಲ ಸಕಲ ಸಚ್ಛಾಸ್ತ್ರಗಳನ್ನು, ಸಕಲ ಪುರಾಣಾದಿಗಳನ್ನು, ಸಕಲ ವೇದಾದಿಗಳನ್ನು, ಮಹಾಭಾರತಾದಿಗಳನ್ನು, ಧರ್ಮಶಾಸ್ತ್ರಾದಿಗಳನ್ನು ಓದಿ ತತ್ಸಹಿತವಾಗಿ ಸಕಲ ದುರ್ಮತಗಳಿಂದ ವಿಚಾರ ಮಾಡಿ ಶ್ರೀಮದಾಚಾರ್ಯರ ಶಾಸ್ತ್ರವನ್ನು ನಿರ್ಣಯ ಮಾಡಿಕೊಳ್ಳುವುದು, ತಮ್ಮನಿಗೆ ಪಾಠ ಹೇಳುವುದು. ಎಷ್ಟು ಬಾರಿ ಪಾಠ ಹೇಳಿದ್ದಾರೋ, ಎಷ್ಟು ಆಳವಾಗಿ ಹೇಳಿದ್ದಾರೋ, ಯಾದವಾರ್ಯರು ಎಷ್ಟು ಸಂಗ್ರಹ ಮಾಡಿದ್ದಾರೋ. ಕೆಲವು ವಿಷಯಗಳಲ್ಲಿ ನಿಮಗೆ ಹೇಳ್ತೇನೆ, ವ್ಯಾಸರಾಜರು ತರ್ಕತಾಂಡವ ನ್ಯಾಯಾಮೃತಾದಿಗಳಲ್ಲಿ, ಚಂದ್ರಿಕಾದಿಗಳಲ್ಲಿ ಏನು ಹೇಳ್ತಾರೆ ಅದಕ್ಕೆ ಸರಿತೂಕವಾಗುವಂತಹ ಮತ್ತೊಂದು ಪ್ರಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದಾಗ ಯಾದವಾರ್ಯರು ಅಂಥ ಮೇಧಾವಿಗಳು, ಅಂಥ ಮಹಾಮೇಧಾವಿಗಳು. ಸದೈವ ಶಾಸ್ತ್ರಾಧ್ಯಯನವನ್ನು ಅತೀ ಆಳವಾಗಿ, ಅತೀ ಕೂಲಂಕಷವಾಗಿ, ಯಾವ ಮಾತನ್ನು ಸುಮ್ಮನೆ ಹಾಗೆ ತೇಲಿಸಿ ಬಿಟ್ಟು ಹೋಗುವುದಲ್ಲ. 2 ಗ್ರಂಥಗಳಿಗೆ ವ್ಯಾಖ್ಯಾನ ಬರೆದು, ಮುಖ್ಯವಾಗಿ ಒಂದು ಸುಧಾ, ಇನ್ನೊಂದು ಭಾಗವತ. ನನ್ನ ಶಿಷ್ಯರು ವಿದ್ಯಾಧೀಶಾಚಾರು, ಜಯತೀರ್ಥಾಚಾರು, ಶ್ರೀನಿವಾಸ ತೀರ್ಥಾಚಾರು ಇವರೆಲ್ಲ ಈ ಉತ್ತರ ಭಾಗದಲ್ಲಿ ಸ್ವಾಮಿಗಳ ಆಜ್ಞೆಯ ಪ್ರಕಾರ ಸಂಚಾರ ಮಾಡಿದರು. ಜೈಪುರ್, ಉದಯ್ಪುರ್ ಅಥವಾ ಹುಷಿಯಾರ್ಪುರ್, ದಿಲ್ಲಿ, ಬರೋಡಾ ಇತ್ಯಾದಿ ಅನೇಕ ಕಡೆಗೆ ಸಂಚಾರ ಮಾಡಿ ಲೈಬ್ರರಿಗಳಲ್ಲಿ ನೋಡಿಕೊಂಡು ಬಂದರೆ ಈ ಎಲ್ಲ ಗ್ರಂಥಾಲಯಗಳಲ್ಲಿ ಆಗಿನ ಕಾಲದ 300-400 ವರ್ಷಗಳ ಹಿಂದಿನ ಗ್ರಂಥಗಳಿವೆ, ಓಲೆ ಗ್ರಂಥಗಳಿವೆ, ಹಸ್ತಲಿಖಿತ ಗ್ರಂಥಗಳು. ಶ್ರೀವನ್ಯಾಯ ಸುಧಾ ಇದ್ದರೆ ಆ ಸುಧಾ ಜೊತೆಗೆ ಇನ್ಯಾವ ಟಿಪ್ಪಣಿಗಳಲ್ಲ. ಯಾದವಾರ್ಯರ ಯಾದುಪತ್ಯ. ಅವರು ಆ ಮಾತುಗಳನ್ನು ಹೇಳಿದಾಗ ಕಾಶ್ಮೀರದಲ್ಲಿರ್ತಕ್ಕಂಥದ್ದೇನಿದೆ ಅದರ ಲಿಸ್ಟು, ಆ ಲಿಸ್ಟಿನಲ್ಲಿ ನೋಡಿದರೆ ಕಾಶ್ಮೀರದಲ್ಲೂ ಕೂಡ ಶ್ರೀಮನ್ಯಾಯ ಸುಧಾ ಜೊತೆಗೆ ಯಾದುಪತ್ಯ ಟಿಪ್ಪಣಿ. ಅವರು ಎಲ್ಲ ಸಂಚಾರ ಮಾಡುವಾಗ ನಿತ್ಯ ಫೋನ್ ಮಾಡ್ತಾ ಇರುವಾಗ ರೋಮಾಂಚವಾಗಬೇಕು ನಮಗೆ. ಏನಪ್ಪ ಇದು ಅದ್ಭುತ,